ಇವತ್ತು ಶ್ರೀ ಸಾನ್ನಿಧ್ಯ ಎಲ್ಲ ಹಾಡಿ ಹಾಡಿ ಸ್ಟೇಜ್ ಮೇಲೆ ಎಲ್ಲರೂ ಎಷ್ಟು ಹೊಗಳ್ತಾ ಇದಾರಲ್ಲ ಅವಳನ್ನ, ಎಷ್ಟು ಖುಷಿ ಆಗತ್ತೆ ನಿಮ್ಗೆ? ಅವಳು ಯಾರ್ಯಾರು ಸುಮ್ಮನೆ ನಂಬರ್ ಎಲ್ಲ ತಗೊಂಡು ಫೋನ್ ಮಾಡ್ತಾರೆ, ನಿಮ್ಮ ಮಗಳು ಚೆನ್ನಾಗಿ ಆಡ್ತಾಳೆ ಅಂತ. ಆಮೇಲೆ ಕೆಲವರು ಅವಳ ಮಾತಾಡೋದು ಹಾಡೇಳೋದು ಕೇಳಿ ಫೋನ್ ಮಾಡ್ತಾರೆ, ಬೇಜಾರಾಗಿತ್ತು ಇವತ್ತು ನಿಮ್ಮ ಮಗಳದ್ದು ಹಾಡೆಲ್ಲ ಕೇಳಿದೆ, ಸ್ವಲ್ಪ ಖುಷಿ ಆಯ್ತು ನಮಗೆ ಅಂತೆಲ್ಲ ಫೋನ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಮೇಡಮ್. ಓ, ಯಾರಿಗಾದ್ರೂ ಅವತ್ತಿನ ದಿನ ಬೇಜಾರಿದ್ರೆ ಶ್ರೀ ಸಾನ್ನಿಧ್ಯ ಹಾಡ್ ಕೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದಾರೆ. ಅರೆ, ಒಬ್ಬ ತಂದೆ ತಾಯಿಗೆ ಇನ್ನೇನ್ ಬೇಕಲ್ವಾ ಇದಕ್ಕಿಂತ. ಸೂಪರ್. ಈ ಕ್ಯೂಟ್ ಮೂಮೆಂಟ್ಸ್ನೆಲ್ಲ ಶ್ರೀ ಸಾನ್ನಿಧ್ಯ ಅವ್ರ ಅಪ್ಪ ಅಮ್ಮಂಗೆ ಕೊಡ್ತಾ ಇದಾರೆ. ನಾವು ಶ್ರೀ ಸಾನ್ನಿಧ್ಯ ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕಲ್ಲ. ಗಿಫ್ಟ್ ಏನಂದ್ರೆ ನಮ್ ಫೋಟೋಗ್ರಾಫರ್ ಬರ್ತಾರೆ, ಒಂದ್ ಫೋಟೋ ತಗೋತಾರೆ ಶ್ರೀ ಸಾನ್ನಿಧ್ಯ ಜೊತೆ. ಫೋಟೋ ಬರುತ್ತೆ ಇವಾಗ, ಚೆನ್ನಾಗಿ ನಗ್ಬೇಕು. ಈಗ ಶ್ರೀ ಸಾನ್ನಿಧ್ಯ, ಒಂದೇ ಒಂದ್ ಪ್ರಶ್ನೆ, ಉತ್ತರ ಹೇಳ್ತೀಯಾ? ಈಗ ಈ ಹಾಡ್ ಹಾಡ್ದವ್ರು ಯಾರು ಹೇಳು? ಅರ್ಚನಾ ಉಡುಪ ಮ್ಯಾಮ್, ಟೈಗ್ರೆಸ್ ನಂದಿತಾ ಮ್ಯಾಮ್. ಟೈಗ್ರೆಸ್ ನಂದಿತಾ ಮೇಡಮ್, ಇದು ನೀವ್ ಹಾಡ್ದಂತ ಹಾಡು ಹೌದಾ? ನಂದಿತಾ ಮ್ಯಾಮ್, ನನ್ ಜೊತೆಗೆ ಹಾಡ್ಬೋದಾ? ವಾ ವಾ, ನಿಮ್ಮ ಹಾಡು ಕೇಳಿ ನಮ್ಮೆಲ್ರ ಮನ್ಸು ಖುಷಿ ಆಗಿ, ನಿಮ್ಮ ಹಾಡು ಕೇಳಿ ಇನ್ನೊಬ್ರಿಗೂ ಖುಷಿ ಆಗೋಯ್ತು. ಅಲ್ಲಿ ನೋಡಿ, ಇಲ್ಲಿ ನೋಡಿ. ನೀವೇ ಪರಿಚಯ ಮಾಡ್ಕೊಡ್ಬೇಕು ನಮ್ಗೆ. ಇವರು ನನ್ನ ಪ್ರೀತಿಯ ಚಿಕ್ಕಮ್ಮ ಶ್ರೀಮತಿ ರೇವತಿ ಕಾಮತ್ ಅಂತ. ಶಿ ಈಸ್ ಅ ವೀಣಾ ಪ್ಲೇಯರ್ ಅಂಡ್ ಅ ವೆರಿ ಬಿಗ್ ಲ್ಯಾಂಡ್ಸ್ಕೇಪರ್. And more importantly, she is the mother of my very proud ನನ್ನ ಬ್ರದರ್ಸ್ ನಿತಿನ್ ಕಾಮತ್ and ನಿಖಿಲ್ ಕಾಮತ್ ಅಂತ. ಝೆರೋದಾ ಅಂತ ಒಂದು ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಟಾಕ್ ಬ್ರೋಕಿಂಗ್ ಫರ್ಮ್ ಇದೆ, ಅದರ ಮಾಲೀಕರ ತಾಯಿ ನನ್ನ ಚಿಕ್ಕಮ್ಮ. ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಆಂಟಿ. ನನ್ನ ಮೋಸ್ಟ್ ಫೇವ್ರೆಟ್ ಮಗಳಿವಳು. ಅವಳು ಹುಟ್ಟಿದ ದಿನದಿಂದಾನು ಒಂದೊಂದು ಇನ್ಸಿಡೆಂಟು ನಂಗೆ ಜ್ಞಾಪಕ ಇದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಏನಾದರೂ ಒಂದಷ್ಟು ಇನ್ಸಿಡೆಂಟ್ಸ್ ನಮ್ಮ ಜೊತೆ ಶೇರ್ ಮಾಡಿ ಪ್ಲೀಸ್. ಹುಟ್ಟಿದ ದಿನದಿಂದ ಹಿಡ್ಕೊಂಡು ನಮ್ಮ ಅಕ್ಕ ಏನು ಹೇಳ್ತಾ ಇದ್ಲು ಅಂದರೆ, ಒಂದೋ ಇವಳನ್ನ ಡಾಕ್ಟ್ರು ಮಾಡ್ತೀನಿ, ಇಲ್ಲ ಎಸ್ ಜಾನಕಿ ಥರ ಸಿಂಗರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಇವತ್ತಿನ ದಿನ ನಂದಿತಾ ಈ ಲೆವೆಲ್ಗೆ ಬರೋಕ್ಕೆ ನಮ್ಮ ಅಕ್ಕ ತುಂಬ ಕಷ್ಟಪಟ್ಟಿದ್ದಾಳೆ. ಹೇಗೆ ನಂದಿತಾ ಪ್ರತಿಭಾವಂತೆ ಅಂತ ನಮ್ಗೆ ಅವಳೊಂದು 3 ತಿಂಗಳು ಮಗು ಇದ್ದಾಗಲೇ ಗೊತ್ತಿತ್ತು. ಓಕೆ, ನಮ್ಮ ತಂದೆ ವೀಣೆ ನುಡಿಸೋರು, ಯಾವಾಗ ತೊಟ್ಲಲ್ಲಿ ಮಗು ಮಲಗಿರೋದು, ಮ್ಯೂಸಿಕ್ಗೆ ರೆಸ್ಪಾಂಡ್ ಮಾಡೋಳು. ಸೊ ನಮಗೆ ಗೊತ್ತಿತ್ತು. ಆಮೇಲೆ ಪ್ರತಿಯೊಂದು ಸ್ಟೇಜಲ್ಲೂ ನಮ್ಮ ಅಕ್ಕ ಸಣ್ಣ ಮಗುವಿಂದ ಸ್ಟಾರ್ಟ್ ಮಾಡಿ 2ನೇ ವರ್ಷದಲ್ಲೇ ಅವಳಿಗೆ ಸಂಗೀತ ಹೇಳ್ಸಕ್ಕೆ ಶುರು ಮಾಡಿದ್ಲು. ಆಮೇಲೆ ನಾನೇ ಹೇಳ್ತಾ ಇದ್ದೆ, ಯಾಕೆ ಆ ಮಗುನ ಅಷ್ಟೊಂದು ಗೋಳಿ ಕೂತ್ಯ ಅಂತ. ಸೊ ಹಾಗಾಗಿ ಅವಳದು ಏನು ಹೇಳಬೇಕು ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ಅವಳ ಬಗ್ಗೆ ಹೇಳಬೇಕಾದ್ರೆ. ವಿತ್ ಫಸ್ಟ್ ರ್ಯಾಂಕ್ ಸ್ಟೇಟಿಗೆ ಬಂದ್ಲು ಅವಳು ವೀಣೆನಲ್ಲಿ. ಸೊ ಆಮೇಲೆ ಆ ಟೈಮಲ್ಲಿ ಅವಳು ಎಲ್ಲ ಈ ಮಕ್ಳುಗಳೆಲ್ಲ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ. ಅವಳು ವೀಣೆ ವಿದ್ವತ್ ಕಟ್ಟಿದಾಗ ದಿನಕ್ಕೆ 12 ಗಂಟೆ ಕಾಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಳು. ನಾನು ನೋಡಿದ್ದೀನಿ ಅವಳನ್ನು 12 ಗಂಟೆ. ಅವಳು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತಿನ ದಿನ ಈ ಥರ ಸ್ಥಿತಿನಲ್ಲಿ ಅಲ್ವಾ? ಸೊ ಮಕ್ಳುಗಳೆಲ್ಲ ಅದನ್ನೆಲ್ಲ ಅರ್ಥಕೊಂಡು ನೀವೆಲ್ಲ ಹಾರ್ಡ್ ವರ್ಕ್ ಮಾಡಬೇಕು. ಟ್ರೂ. ನನ್ನ ಮಕ್ಕಳು ಮತ್ತು ಇವಳು ಒಟ್ಟೊಟ್ಟಿಗೆ ಬೆಳೆದಿದ್ದಾರೆ. ಸೊ ಅದಕ್ಕೆ ಓನ್ ಸಿಸ್ಟರ್ ಆ್ಯಂಡ್ ಬ್ರದರ್ ಥರ. And also I want to say I'm very proud of her. According to Forbes, last year they are considered the youngest billionaires in the country. So I'm so proud of them. ನಿತಿನ್, ನಿಖಿಲ್, ಲವ್ ಯು. ವಾ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಫೇವ್ರೆಟ್ ನಂದಿತಾ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಥ್ಯಾಂಕ್ ಯು ಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಂದಿತಾ ಅವರೇ. ಅಂತಲ್ಯ ಇಲ್ಲ ಅಂತ ಹೇಳು. ಇಲ್ಲ ಸರ್, ಈ ಹಾಡನ್ನ ನೀವು ಹಾಡಿದಾಗ, ನಾವು ಮನೆಗೆ ಹೋಗಿಲ್ಲ ಅಂತ ಹಾಡಿದಾಗ ಈ ರೀತಿ ಒಂದು ಪರ್ಫಾರ್ಮೆನ್ಸ್ನ ನೀವು ನೋಡ್ತೀರಾ ಅಂತ ಅವತ್ತು ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ನಮ್ಮ ರೇವಣ್ಣನ ಜೊತೆ ಅವರ ಅಣ್ಣ, ತಮ್ಮ ಹೆಸರೇನಂದ್ರಿ? ರೋಹಿತ್. ಏನ್ ಮಾಡ್ಕೊಂಡಿರೋದು ನೀವು? ಇದ್ದೀನಕ್ಕ, ಫಸ್ಟ್ ಇಯರ್ PUC. ಇವ್ರ ಜೊತೆನೆ ಇರ್ತೀರಾ ಯಾವಾಗ್ಲೂ? ಹೌದಕ್ಕ. ಅಲ್ವಾ ಸರ್? ರೇವಣ್ಣ ಅವ್ರನ್ನ ನೋಡ್ಕೊಂಡು ರಿಹರ್ಸಲ್ಸ್ ಕರ್ಕೊಂಬಂದು ಅವ್ರನ್ನ ಪ್ರಾಕ್ಟೀಸ್ ಮಾಡಿಸೋದು ಎಲ್ಲಾನು ರೋಹಿತೆ ಸರ್. ಇವತ್ತು ರೋಹಿತ್ ಮತ್ತೆ ರೇವಣ್ಣ ನಮ್ಮನೆ ಹೋಗೋದಿಲ್ಲ ಅಂತ ಹಾಡಿದಾರೆ. ನೀವು ಅಲ್ಲಿ ಕುತ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಏನು ವಿಶೇಷತೆ, ರೇವಣ್ಣ ಯಾವಾಗಲೂ ಒಂಥರ ಕ್ಲಾಸಿಕಲ್ ಸ್ಟೈಲ್ ಅಲ್ಲಿ ಹಾಡ್ತಿರ್ತಾನೆ. ಇವತ್ತು ಫುಲ್ ಬೇರೆ ರೂಟ್ ಅಲ್ಲಿ ಹೋಗಿ ಸೂಪರ್ ಆಗಿ ಹಾಡ್ದ ಕಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ರೋಹಿತ್, ತಾವು ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಹಾಡು ನಿಂದು ಒಳ್ಳೆ ಗಾತ್ರ ಕಣೋ, ನಿನ್ ಧ್ವನಿ ನನ್ನ ಧ್ವನಿಗಿನ್ನ ಗಾತ್ರ ಇದೆ ನಿಂದು. ಯಾವ್ದಾದ್ರು ಸಿನಿಮಾ ಡೈಲಾಗ್ ಬರ್ತೇನೆ ಯಾರ್ದಾರು? ಇಲ್ಲ.
ಇಲ್ಲ. ಏ ಹೇಳ ಏನೋ ಒಂದು ಇದೇಳೋ, ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ. ಅದೇ ಬೇಸ್ ಫುಲ್ ಬೇಸ್ ವಾಯ್ಸ್ ಅಲ್ಲಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ. ವಾ ವಾ. ಒಂದ್ ಕೆಲಸ ಮಾಡೋ, 2 ಸ್ಟೆಪ್ ನಡ್ಕೊಂಬ, ನಡ್ಕೊಂಡ್ ಬಂದ್ಮೇಲೆ ಡೈಲಾಗ್ ಹೇಳು. ಹೌದು. ಸ್ವಲ್ಪ ಬಟ್ ಕೋಪ ಇರ್ಬೇಕು ಮುಖದಲ್ಲಿ ರೋಹಿತ್. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ, ನಂದೇ ಹವಾ. ಬರೀ ಇವ್ನಲ್ಲಿ ಬರೋದಕ್ಕೆ ಕಾಯ್ತಾ ಇದ್ದಾನೆ. ನಾನ್ ಬರೋವರೆಗೂ ಸರ ನೀವು ಬನ್ನಿ ಸರ. ಹಾ, ರೋಹಿತ್ ಅವರಪ್ಪ. ಹಾ ಸರ, ಈ ಡೈಲಾಗನ್ನ ನೀವು ಹೇಳ್ಬೇಕೀಗ. ಹೀರೋ ಹಾಂಗ್ ನಡ್ಕೊಂಡ್ ಬಂದು ಇಲ್ಲಿ ನಿಂತ ಕದರ್ರಾಗ ಡೈಲಾಗ್ ಹೇಳ್ಬೇಕು. ಏನ್ ಡೈಲಾಗ್ ಹೇಳಿ ಒಂದ್ಸರಿ ರಿಹರ್ಸಲ್ ಮಾಡಿ. ನಾನು ಬರುವವರೆಗೂ ಬೇರೆಯವರ ಹವಾ, ನಾನು ಬಂದ ಮೇಲೆ ನಂದೇ ಹವಾ. ಕರೆಕ್ಟ್ ಸರ್, ಅಲ್ಲಿಂದ ಬನ್ನಿ ಸರ್. ಇದು ಒಂದು KGF ಇಂದ ಒಂಚೂರು ಇದು ಮೈಥಾಲಜಿ, ಆಮೇಲೆ ಸ್ವಲ್ಪ ಆತರ ಸಿನಿಮಾ ಫೀಲ್ ಬರ್ಬೋದು ನಿಮಗೆ, ಪೌರಾಣಿಕ. ಎಸ್, ಈಗ 3, 2, 1 ಬನ್ನಿ. ನಾನು ಬರೋವರೆಗೂ ಬೇರೆಯವ್ರದ್ದು ಹವಾ, ನಾನು ಬಂದ ಮೇಲೆ ನಂದೇ ಹವಾ. ಗುರುಗಳು ಬಸರೇ ಹೊಡೆದು ಬಿಟ್ರು ಸರ್. ಒಂದೇ ಟೇಕಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬಿಟ್ರಿ ಸರ್. ವೆರಿ ನೈಸ್. ಬರ್ಲಿ ಚಪ್ಪಾಳೆ ಅವ್ರಿಗೆ. ಥ್ಯಾಂಕ್ ಯು. ಜನ್ಯಾಜಿ. ನಮ್ಮ ರೇವಣ್ಣನಿಗೆ ಬೆಳಕಾಗಿ ನಿಂತಿರೋಂಥ ರೋಹಿತ್ ಭಾಳ ಚೆನ್ನಾಗಿ ಹಾಡ್ದೆ ಮಗನೇ, ಭಾಳ ಚೆನ್ನಾಗಿತ್ತು. ಒಳ್ಳೆ ಸಪೋರ್ಟ್ ಆಗಿ ಹಾಡುಗಾರಿಕೆ ಅನ್ನೋದಕ್ಕಿಂತ ಎಲ್ಲೋದ್ರೂ ಅವ್ರ ಜೊತೆಲೇ ಇರ್ತೀಯ ಅಂತ ಏನು ಹೇಳಿದ್ರಲ್ಲ, ಅದು ಹೀಗೆ ಕಂಟಿನ್ಯೂ ಮಾಡು, ನೀನು ಭಾಳ ಅವಶ್ಯಕತೆ ಅವನಿಗೆ. ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಈಗ ಒಂದು ಫೋಟೋ ತಗೊಳ್ಳುವಂತಹ ಸಮಯ. ಎಲ್ಲಿ ಫೋಟೋಗ್ರಾಫರ್? ನಮ್ಮ ಇಡೀ ಫ್ಯಾಮಿಲಿ ಬರಬೇಕು. Sari ga ma pa pa sa sa pa pa, sari ga ma pa.